ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸತ್ಯಮೇವ ಜಯತೆ. ವೀಕ್ಷಕರೇ, ಟಿವಿ ವಿಕ್ರಮದ ನಿರೀಕ್ಷೆ ನಿಜವಾಗಿದೆ. ಹೈಕೋರ್ಟ್ನಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ತೀರ್ಪು ಪ್ರಕಟ ಆಗಿದೆ. ಘನ ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಅನುಮತಿಯನ್ನ ರಾಜ್ಯದ ಹೈಕೋರ್ಟ್ ಪೀಠ ಎತ್ತಿ ಹಿಡಿದಿದೆ. ಈ ಮೂಲಕವಾಗಿ ಮಹಾಗರ್ವಿ ಸಿದ್ದರಾಮಯ್ಯನವರಿಗೆ ಭರ್ಜರಿಯಾಗಿ ಮುಖಭಂಗ ಆಗಿದೆ. ಕೋಟಿ ಲಾಯರ್ ಅಭಿಷೇಕ್ ಮನು ಸಿಂಘ್ವಿ ಪವಾಡ ಮಾಡಿಬಿಡ್ತಾರೆ ಅನ್ನೋ ನಿರೀಕ್ಷೆ ಸುಳ್ಳಾಗಿದೆ. ಇದು ಖಂಡಿತವಾಗಿಯೂ ಸತ್ಯಕ್ಕೆ ಮತ್ತು ನ್ಯಾಯಕ್ಕೆ ಸಿಕ್ಕಿರೋ ಜಯ. ವೀಕ್ಷಕರೇ, ಮುಡಾ ಹಗರಣದಲ್ಲಿ ಜಸ್ಟಿಸ್ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ತಮ್ಮ ತೀರ್ಪನ್ನ ಅನಿರ್ದಿಷ್ಟ ಅವಧಿಗೆ ಕಾಯ್ದಿರಿಸಿಟ್ಟಾಗ ಸಿದ್ದರಾಮಯ್ಯ ತಮ್ಮ ಪರವೇ ತೀರ್ಪು ಬರುತ್ತೆ ಅನ್ನೋ ವಿಶ್ವಾಸದಲ್ಲಿದ್ರು. ಕುರ್ಚಿ ಎಳೆಯೋದಕ್ಕೆ ಕಾಂಗ್ರೆಸ್ನ ಇತರೆ ನಾಯಕರು ಕಾಯ್ತಾ ಇದ್ರು. ಅದರಲ್ಲೂ ಡಿಕೆಶಿ ಮಾತ್ರ ತೀರ್ಪು ರಾಜ್ಯಪಾಲರ ಪರವೇ ಬರಲಿ ಅಂತ ಹರಕೆ ಹೊತ್ತಿದ್ರು. ಈಗ ಡಿಕೆಶಿ ಅವರ ಹರಕೆಗೆ ಫಲ ಸಿಕ್ಕಿದೆ ಅನ್ಬಹುದಾ? ಈಗಲೇ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕಲ್ವಾ. ಅವರೀಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ಅದರ ಅರ್ಥ ಏನು? ನಾನು ಸೀಟ್ ಬಿಡೋದಕ್ಕೆ ರೆಡಿ ಇಲ್ಲ ಅಂತ. ಅಸಲಿ ಆಟ ಈಗ ಶುರು ಆಗತ್ತೆ. ಕಾಂಗ್ರೆಸ್ನಲ್ಲಿ ಒಳಜಗಳ, ಭಿನ್ನಮತ, ಅಧಿಕಾರ ದಾಹ ಯಾರ್ಯಾರಿಗಿದೆ, ಯಾವ್ಯಾವ ರೇಂಜಿಗಿದೆ ಅನ್ನೋದು ಈಗ ಬೆಳಕಿಗೆ ಬರುತ್ತೆ. ಓಕೆ, ಫೈನ್. ಮುಖ್ಯವಾದ ವಿಚಾರಕ್ಕೆ ಬರೋ ಮೊದಲು ಇವತ್ತು ಕೋರ್ಟಲ್ಲಿ ಏನಾಯ್ತು ಅಂತ ಹೇಳ್ಬಿಡ್ತೀನಿ. ಜಸ್ಟಿಸ್ ನಾಗಪ್ರಸನ್ನ ಅವರು ಈಗಾಗಲೇ ಅಭಿಷೇಕ್ ಮನು ಸಿಂಘ್ವಿ, ಶಶಿಕಿರಣ್ ಶೆಟ್ಟಿ ಅವರು ಸಿದ್ದರಾಮಯ್ಯನ ಪರ ಮಾಡಿರೋ ವಾದವನ್ನ ಆಲಿಸಿ ಆಗಿತ್ತು. ಅದೇ ರೀತಿ ರಾಜ್ಯಪಾಲರ ಪರ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ನಡೆಸಿರೋ ವಾದವನ್ನೂ ಆಲಿಸಿದ್ರು. ನಾವಡಗಿ, ರಾಘವನ್ ಹೀಗೆ ದೂರುದಾರರ ಪರ ವಕೀಲರು ಮಾಡಿದ್ದಂತಹ ವಾದವನ್ನ ಕೇಳಿಸ್ಕೊಂಡಿದ್ರು. ಎಲ್ಲವನ್ನ ಆಲಿಸಿ ನಂತರ ದಾಖಲೆಗಳನ್ನು ಪರಿಶೀಲಿಸಿ, ಜೊತೆಗೆ ಸಿದ್ದರಾಮಯ್ಯನವರು ತನಿಖೆ ಸಂದರ್ಭದಲ್ಲಿ ನಡೆಸಿದ ಚಟುವಟಿಕೆಗಳನ್ನು ಗಣನೆಗೆ ತೆಗೆದುಕೊಂಡು ನಾಗಪ್ರಸನ್ನ ಅವರು ತಮ್ಮ ತೀರ್ಪನ್ನು ಕಾಯ್ದಿರಿಸಿದ್ರು. ಇವತ್ತು ಸರಿಯಾಗಿ 12 ಗಂಟೆಗೆ ತೀರ್ಪು ಅಂತ ಘೋಷಣೆ ಆಗಿತ್ತು. ಇಡೀ ರಾಜ್ಯವೇ ತೀರ್ಪು ಆಲಿಸೋದಕ್ಕೆ ಕಾಯ್ತಾ ಇತ್ತು. ಅಭಿಷೇಕ್ ಮನು ಸಿಂಘ್ವಿ ಮತ್ತು ತುಷಾರ್ ಮೆಹ್ತಾ ಅವರು ಝೂಮ್ ಕಾಲ್ ಮೂಲಕ ಜಸ್ಟಿಸ್ ನಾಗಪ್ರಸನ್ನ ಅವರ ಎದುರು ಹಾಜರಾಗಿದ್ರು. ಅಭಿಷೇಕ್ ಮನು ಸಿಂಘ್ವಿ ತಮ್ಮ ಪರವೇ ತೀರ್ಪು ಬರುತ್ತೆ ಅಂತ ಭಯಂಕರ ಕಾನ್ಫಿಡೆನ್ಸ್ನಲ್ಲಿ ಕಾಣ್ತಾ ಇದ್ರು. ಆದರೆ ನಾಗಪ್ರಸನ್ನ ಅವರು ಕೇವಲ 5 ನಿಮಿಷದಲ್ಲಿ ಸಿಂಘ್ವಿ ಅವರ ಕಾನ್ಫಿಡೆನ್ಸ್ ಅನ್ನ ಧೂಳಿಪಟ ಮಾಡಿಬಿಟ್ರು. ರಾಜ್ಯಪಾಲರು ತಗೊಂಡ ನಿರ್ಧಾರ ಸಂಪೂರ್ಣವಾಗಿ ಸರಿಯಾಗಿದೆ. ಅವರು ಅವರ ವಿವೇಚನೆ ಪ್ರಕಾರ ನಿರ್ಧಾರ ತಗೊಳ್ಳೋದಕ್ಕೆ ಸ್ವತಂತ್ರರಿದ್ದಾರೆ. ಎಲ್ಲ ವಿಚಾರಗಳಲ್ಲೂ ಅವರು ಸಚಿವ ಸಂಪುಟದ ಮಾತು ಕೇಳಲೇಬೇಕು ಅನ್ನೋ ಕಾನೂನು ಇಲ್ವೇ ಇಲ್ಲ. ಸೊ ರಾಜ್ಯಪಾಲರ ನಿರ್ಧಾರ ಸರಿಯಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳ್ಬಿಟ್ರು ಜಸ್ಟಿಸ್ ನಾಗಪ್ರಸನ್ನ ಅವರು. The complainants were justified in registering the complaint or seeking approval at the hands of the governor. The approval under section 17A of the PC Act is mandatory in the fact situation. Section 17A nowhere requires a police officer to seek approval in a private complaint registered under section 200 or 223 of the BNSS against a public servant for offences punishable under the provisions of the Act. It is the duty of the complainant to seek such approval. The governor in the normal circumstance has to act on the aid and advice of the Council of Ministers as obtaining under Article 163 of the Constitution of India, but can take an independent decision in exceptional circumstances, and in the present case projects one such exception. No fault can be found with the governor exercising independent discretion to pass the impugned order. It would suffice if the reasons are recorded in the file of the decision-making authority, particularly of the high office, and though those reasons succinctly form part of the impugned order. A caveat: reasons must be in the file. Reasons for the first time cannot be brought before the Constitutional Court by way of objections. The gubernatorial order nowhere suffers from want of application of mind. It is not a case of not even a semblance of application of mind by the governor, but abundance of application of mind. Grant of an opportunity of hearing prior to the approval under section 17A is not mandatory. If the authority chooses to do so, it is open to it. The decision of the governor of alleged hot haste has not vitiated the order.
The order is read to be restrictive to an approval under section 17A of the Act and not an order granting sanction under 218 of the BNSS. In the facts narrated in the petition would undoubtedly require investigation. In the teeth of the fact, the beneficiary of all these acts is not anybody outside but the family of the petitioner. The petition stands dismissed. ಅಭಿಷೇಕ್ ಮನು ಸಿಂಘ್ವಿ ಮುಖ ಇದನ್ನೆಲ್ಲ ಕೇಳ್ತಾ ಇದ್ದ ಹಾಗೆ ಬಿಡ್ಸ್ಕೊಂಡು ಬಿಡ್ತು. ಆ ನಂತರ ದೂರುದಾರರು ರಾಜ್ಯಪಾಲರಿಗೆ ದೂರು ಕೊಟ್ಟಿರೋದನ್ನು ಕೂಡ ಜಸ್ಟಿಸ್ ನಾಗಪ್ರಸನ್ನ ಅವರು ಸಮರ್ಥಿಸಿಬಿಟ್ರು. ಖಾಸಗಿ ದೂರುದಾರರು 17A ಅಡಿಯಲ್ಲಿ ಅನುಮತಿ ಕೋರಿರೋದು ಸರಿಯಾಗೇ ಇದೆ. ಹಾಗೆ ದೂರು ಸಲ್ಲಿಸಿ ಅನುಮತಿ ಕೋರೋದಕ್ಕೆ ಅವರಿಗೆ ಹಕ್ಕಿದೆ. ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಪೊಲೀಸ್ ಆಫೀಸರ್ಗಳೇ ಅಪ್ರೂವಲ್ ತಗೋಬೇಕು ಅಂತ ಇಲ್ಲ. ಖಾಸಗಿ ದೂರುದಾರರು ಕೂಡ ಅಪ್ರೂವಲ್ ತಗೋಬಹುದು. ಇನ್ನು ರಾಜ್ಯಪಾಲರು ಸಾಮಾನ್ಯ ಸಂದರ್ಭಗಳಲ್ಲಿ ಆರ್ಟಿಕಲ್ 163 ಅಡಿಯಲ್ಲಿ ಮಂತ್ರಿಮಂಡಲದ ಸಲಹೆ ಶಿಫಾರಸುಗಳನ್ನು ಪರಿಗಣಿಸಬಹುದು. ಆದರೆ ಅವರಿಗೆ ಸ್ವತಂತ್ರವಾಗಿ ತಮ್ಮ ವಿವೇಚನೆಗೆ ತಕ್ಕ ನಿರ್ಧಾರ ತಗೊಳ್ಳೋ ಅಧಿಕಾರ ಕೂಡ ಸಂವಿಧಾನದಲ್ಲಿ ಇದೆ. ಸಿದ್ದರಾಮಯ್ಯ ಅವರ ಈ ಪ್ರಕರಣ ಒಂದು ವಿಶೇಷವಾದ ಪ್ರಕರಣ. ಇಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನೆ ಅನ್ವಯ ತೀರ್ಮಾನ ತಗೊಂಡಿರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಖಡಕ್ ತೀರ್ಪು ಕೊಟ್ಬಿಡ್ತು ಹೈಕೋರ್ಟ್. The complainants were justified in registering the complaint or seeking approval at the hands of the governor. The approval under section 17A of the PC Act is mandatory in the fact situation. Section 17A nowhere requires a police officer to seek approval in a private complaint registered under section 200 or 223 of the BNSS against a public servant for offences punishable under the provisions of the Act. It is the duty of the complainant to seek such approval. The governor, in the normal circumstance, has to act on the aid and advice of the Council of Ministers as obtaining under Article 163 of the Constitution of India, but can take an independent decision in exceptional circumstances, and in the present case projects one such exception. No fault can be found with the governor exercising independent discretion to pass the impugned order. ಅಭಿಷೇಕ್ ಮನು ಸಿಂಘ್ವಿ ಏನ್ ಮಾತಾಡಬೇಕು ಅಂತ ಗೊತ್ತಾಗದೆ ಗಲಿಬಿಲಿಗೆ ಒಳಗಾಗ್ಬಿಟ್ರು. ಸರ್, ಮುಖ್ಯಮಂತ್ರಿಗಳು ಮನವಿ ಸಲ್ಲಿಸೋದಕ್ಕೆ 2 ವಾರ ಸಮಯ ಸಿಗಬಹುದಾ? ಆದೇಶವನ್ನ ತಡೆ ಹಿಡಿಬಹುದಾ ಅಂತ ಪೆದ್ದಾಗಿ ಕೇಳಿದ್ರು ಸಿಂಘ್ವಿ. ಆದೇಶ ನೀಡಿರೋದೇ ನಾನು, ತೀರ್ಪು ಕೊಟ್ಟವನೇ ನಾನು. ಈಗ ನಾನು ಕೊಟ್ಟಿರೋ ತೀರ್ಪನ್ನ ನಾನೇ ತಡೆ ಹಿಡಿಯೋಕ್ಕಾಗತ್ತಾ? ಅದು ಸಾಧ್ಯವೇ ಇಲ್ಲ ಅಂತ ಸಿಂಘ್ವಿ ಮಾತಿಗೆ ಡಿಸ್ಮಿಸ್ಡ್ ಅಂದ್ಬಿಟ್ರು ನಾಗಪ್ರಸನ್ನ ಅವರು. The facts narrated in the petition would undoubtedly require investigation. In the teeth of the fact, the beneficiary of all these acts is not anybody outside but the family of the petitioner. The petition stands dismissed. And well, the complaint is filed now, and your lordship had a stay operating. Can your lordships consider a No. 2-week stay on this fellow till everybody takes appellate No, sir, recourse? I can't stay my own order, but I can definitely assure before 2:30 it will be uploaded and it is on the first floor. Please. Since fellow, there was a stay operating in my favor, all right, and the sir. complaint is filed in No, 20. no, sir. I have said so. 1 minute. That also I will read. Petition dismissed. Interim Very well. order of any kind subsisting today shall stand dissolved. ಕಡೇ ಪಕ್ಷ ಜನಪ್ರತಿನಿಧಿ ನ್ಯಾಯಾಲಯದಿಂದ ಬರಬೇಕಾಗಿರೋ ತೀರ್ಪನ್ನಾದ್ರೂ ತಡೆ ಹಿಡಿಯೋಣ ಅಂತ ಕೊನೆಯ ಪ್ರಯತ್ನ ಮಾಡಿದ್ರು ಸಿಂಘ್ವಿ. ಆದರೆ ಜಸ್ಟಿಸ್ ನಾಗಪ್ರಸನ್ನ ಅವರು ಅದಕ್ಕೂ ಅವಕಾಶ ಕೊಡಲಿಲ್ಲ. ಮೇಲಿನ ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ಅದಕ್ಕಿಂತ ಕೆಳಗಿನ ಕೋರ್ಟ್ ಅದರ ಪ್ರಕಾರವೇ ಮುಂದುವರಿಯುತ್ತೆ. ಸೊ ಜನಪ್ರತಿನಿಧಿಗಳ ಕೋರ್ಟ್ ತನ್ನ ತೀರ್ಪನ್ನ ಪ್ರಕಟ ಮಾಡಬಹುದು ಅಂತ ಜಸ್ಟಿಸ್ ಹೇಳಿಬಿಟ್ರು. ನಾಳೆ ಅಂದರೆ ಸೆಪ್ಟೆಂಬರ್ 25 ಸಿದ್ದರಾಮಯ್ಯನವರಿಗೆ ಇನ್ನೂ ದೊಡ್ಡ ಶಾಕ್ ಆಗಿದೆ. ಜನಪ್ರತಿನಿಧಿಗಳ ಕೋರ್ಟಲ್ಲೂ ಸಿದ್ದರಾಮಯ್ಯನ ವಿರುದ್ಧ ತೀರ್ಪು ಬರೋದ್ರಿಂದ ನಾಳೆನೇ FIR ದಾಖಲಾಗುತ್ತೆ. ಈಗಾಗಲೇ ಜಸ್ಟಿಸ್ ನಾಗಪ್ರಸನ್ನ ಅವರು ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಕರಣವನ್ನು ತನಿಖೆಗೆ ಎತ್ಕೋಬಹುದು ಅಂತ ಹೇಳಿದ್ದಾರೆ. ನಾಳೆ FIR ಕೂಡ ದಾಖಲಾಗ್ಬಿಟ್ರೆ ಅಲ್ಲಿಗೆ ಸಿದ್ದರಾಮಯ್ಯ ಬಂಧನಕ್ಕೆ ಕೌಂಟ್ ಡೌನ್ ಶುರುವಾಗತ್ತೆ. ಸಿದ್ದರಾಮಯ್ಯ ಈಗಲಾದರೂ ರಾಜೀನಾಮೆ ಕೊಡ್ತಾರಾ? ಅವರು ಕೊಡಲ್ಲ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನೆ ಇರುತ್ತಾ? ಭಿನ್ನಮತೀಯರು ಬಕಪಕ್ಷಿಗಳು ಸುಮ್ಮನೆ ಇರ್ತಾರಾ? ಈಗಾಗಲೇ ಸಚಿವ ಸಂಪುಟದ ತುರ್ತು ಸಭೆ ಏರ್ಪಾಡಾಗಿದೆ. ಅದರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರವೇ ಚರ್ಚೆ ಆಗುತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಭಾರೀ ಸಂಭಾವಿತ, ಭಾರೀ ಪ್ರಾಮಾಣಿಕ ಅಂತ ಪೋಸ್ಟ್ ಕೊಡ್ತಾ ಇದ್ದ ಸಿದ್ದರಾಮಯ್ಯ ಅವರ ಮುಖವಾಡ ಕಳಚಿ ಬಿದ್ದಿದೆ.
ಪತ್ನಿಯವರ ಸೈಟ್ ವ್ಯವಹಾರದಲ್ಲಿ ಸಿದ್ದರಾಮಯ್ಯನ ಪಾತ್ರ ಇರೋದು ಸ್ಪಷ್ಟವಾಗಿ ಬಯಲಾಗಿದೆ. ಅದನ್ನ ಮುಚ್ಚಿಡೋದಕ್ಕೆ, ತಿರುಚೋದಕ್ಕೆ ಮಾಡಿರೋ ಪ್ರಯತ್ನಗಳು ಕೂಡ ಇಡೀ ರಾಜ್ಯ ನೋಡಿದೆ. ಸಿದ್ದರಾಮಯ್ಯ ಸುಳ್ಳಿನ ಮೇಲೆ ಸುಳ್ಳುಗಳನ್ನು ಹೇಳಿದ್ದನ್ನು ಕೂಡ ರಾಜ್ಯದ ಜನತೆ ನೋಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೈಟ್ ವಾಪಸ್ ಕೊಡೋದಕ್ಕೆ ಸಿದ್ಧ ಅನ್ನೋ ಮೂಲಕ ತಪ್ಪಾಗಿರೋದು ಹೌದು ಅಂತ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ ಸಿದ್ದು. ಸಿದ್ದರಾಮಯ್ಯನವರಿಗೆ ಸೈಟು ಜಮೀನುಗಳ ಮೇಲೆ ಆಸಕ್ತಿ ಇದೆಯೋ? ಡೆಫಿನೆಟ್ ಆಗಿಲ್ಲ. ಇಲ್ಲ. ಆ ಜಾಗದ ಮೇಲೆ ನಿಮ್ಗೆ ಆಸೆ ಇದೆಯಾ? ಈಗಲೂ ಇಲ್ಲ. ಪಾಯಿಂಟ್ ಇಲ್ಲಿ. ನಿಮ್ಮ ಶ್ರೀಮತಿಗೂ ಇಲ್ಲ ಅಂತ ನಾನು ಅನ್ಕೊಂಬಿಡ್ಲಾ? ಅನ್ಕೊಳ್ಳ? ನನ್ನ ಪ್ರಕಾರ ಇಲ್ಲ. ಇಲ್ಲ. ಓಕೆ, ಮೈ ಕ್ವಶನ್ ನೌ, 40 ವರ್ಷದ ದೀರ್ಘ ರಾಜಕಾರಣದಲ್ಲಿ ನನ್ನ ಹತ್ರಕ್ಕೆ ಒಬ್ಬಂಗೆ ಬರೋಕ್ಕೆ ಜಾಗ ಕೊಟ್ಟಿರಲಿಲ್ಲ ಇಂಥ ವಿಚಾರದಲ್ಲಿ. ಈಗ ತಂದಿದ್ದೀರಿ, ವಾಪಸ್ಸು ಕಿತ್ತು ಬಿಸಾಕ್ತೀನಿ ನಿಮ್ಮ ಮುಖದ ಮೇಲೆ. ನಾನು ಯಾವ ರೂಪದಲ್ಲಿ ಪರಿಹಾರ ಕೊಡಬೇಕು ಹಂಗಾರು ಕೊಡಿ ಅಂತ ಕೇಳಕ್ಕೆ ನಿಮ್ಗೆ ಆಗಿರೋ ಕಷ್ಟ ಇಲ್ಲ? ನೋ ಪ್ರಾಬ್ಲಮ್. ನಿಮ್ಗೇನು ಕಷ್ಟ ಕೇಳಕ್ಕೆ? ನೋ ಪ್ರಾಬ್ಲಮ್. ಘನ ನ್ಯಾಯಾಲಯ ಸಿದ್ದರಾಮಯ್ಯನ ಪ್ರತಿ ನಡೆಯನ್ನು ಕೂಡ ಗಮನಿಸಿದೆ. ತಪ್ಪು ಮುಚ್ಚಿಡೋದಕ್ಕೆ ಸಿದ್ದರಾಮಯ್ಯ ಮಾಡಿದ ಎಡವಟ್ಟುಗಳನ್ನು ಕೂಡ ಗಮನಿಸಿದೆ. ಇನ್ನು ದಾಖಲೆ ಪತ್ರಗಳಲ್ಲಿ ಹಾಗೂ ಟ್ರಾನ್ಸಾಕ್ಷನ್ ಟೈಮ್ ಲೈನ್ನಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಸ್ಪಷ್ಟವಾಗಿ ಕಾಣಿಸಿದೆ. ಅಧಿಕಾರದ ದುರುಪಯೋಗ, ಪ್ರಭಾವದ ಬಳಕೆ ಆಗಿರೋದು ಕೂಡ ಗೊತ್ತಾಗಿದೆ. ಇಷ್ಟಾದ್ರೂ ಸಿದ್ದರಾಮಯ್ಯ ಅದ್ಯಾವ ಧೈರ್ಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಿದ್ದಾರೆ? ಮತ್ತೆ ಕೋಟಿ ಲಾಯರ್ ಸಿಂಘ್ವಿ ಮೇಲೆ ನಂಬಿಕೆ ಇಡ್ತಿದ್ದಾರಾ? ಹೈಕೋರ್ಟ್ನಲ್ಲಿ ಏನೂ ದಬ್ಬಾಕೋದಕ್ಕಾಗಲಿಲ್ಲ, ಸುಪ್ರೀಂ ಕೋರ್ಟಲ್ಲಾದ್ರೂ ಏನಾದ್ರೂ ಮಾಡು, ಡಬಲ್ ಫೀಸ್ ಕೊಡ್ತೀನಿ ಅಂತ ಅಂದಿರ್ಬೋದಾ? ಅಭಿಷೇಕ್ ಮನು ಸಿಂಘ್ವಿ ಒಂದೇ ಒಂದು ಗಟ್ಟಿಯಾದ ಪಾಯಿಂಟ್ ಇಟ್ಟು ವಾದ ಮಾಡಲಿಲ್ಲ. ಶಶಿಕಲಾ ಜೊಲ್ಲೆ ಅವರ ವಿರುದ್ಧ ಮಾತ್ರ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ನಮ್ಮ ಕಕ್ಷಿದಾರನ ವಿರುದ್ಧ ಮಾತ್ರ ಕೊಟ್ಟಿದ್ದೀರಿ, ರಾಜ್ಯಪಾಲರು ವಿವೇಚನೆ ಉಪಯೋಗಿಸಿಲ್ಲ, ರಾಜ್ಯಪಾಲರು ಕೇಸಲ್ಲಿ ಗಡಿಬಿಡಿ ಮಾಡಿದ್ದಾರೆ, ರಾಜ್ಯಪಾಲರು ಮಂತ್ರಿಮಂಡಲದ ಮಾತು ಕೇಳಲಿಲ್ಲ, ಖಾಸಗಿ ದೂರುದಾರರೆಲ್ಲ ಸಿಎಂ ವಿರುದ್ಧ ದೂರು ಕೊಡೋ ಹಾಗಿಲ್ಲ, ಇಂಥ ವೀಕ್ ಪಾಯಿಂಟ್ ಇಟ್ಕೊಂಡು ಸಿಂಘ್ವಿ ವಾದ ಮಾಡಿದ್ರು. ಇದರಿಂದ ನಯಾ ಪೈಸೆ ಲಾಭ ಆಗಲಿಲ್ಲ. ಅಂಥ ದುಬಾರಿ ಮತ್ತು ರೆಪ್ಯೂಟೆಡ್ ವಕೀಲರಿಂದ ಇಷ್ಟು ಚೈಲ್ಡಿಶ್ ವಾದ ನಿರೀಕ್ಷೆ ಮಾಡೇ ಇರಲಿಲ್ಲ. ಸಿದ್ದರಾಮಯ್ಯ ಬಹುಶಃ ಅವತ್ತೇ ಆಸೆ ಬಿಟ್ಟಾಗಿತ್ತು. ಟೆಂಪಲ್ ರನ್ ಶುರು ಮಾಡಿದ್ದು ಆಗ್ಲೇ ಅಲ್ವಾ? ವೀಕ್ಷಕರೇ, ಸಿದ್ದರಾಮಯ್ಯನವರ ಉಡಾಫೆ ರಾಜಕಾರಣ, ಅಲ್ಪಸಂಖ್ಯಾತರ ಓಲೈಕೆ, ದುರಾಡಳಿತ ಇವೆಲ್ಲವನ್ನ ನೋಡಿ ರೋಸಿ ಹೋಗಿದ ಕರ್ನಾಟಕದ ರಾಜ್ಯದ ಜನತೆ ಈತ ಕಡೇ ಪಕ್ಷ ಬೇರೆಯವರ ತರಹ ಭ್ರಷ್ಟ ಅಲ್ಲ ಅನ್ನೋ ನಂಬಿಕೆ ಇಟ್ಕೊಂಡಿತ್ತು. ಈ ರಾಜ್ಯ ಉಳಿಸ್ಬೇಕು, ಈ ರಾಜ್ಯದ ಸಂಪತ್ತು ಉಳಿಸ್ಬೇಕು, ಖನಿಜ ಸಂಪತ್ತು ಉಳಿಸ್ಬೇಕು. ಯಾರೇ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದಿದ್ದಾರೆ ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಆದ್ರೆ 40 ವರ್ಷ ತಮ್ಮ ಕಪ್ಪು ಚುಕ್ಕೆಗಳನ್ನ ಮುಚ್ಕೊಂಡೇ ಬಂದಿದ್ದ ಸಿದ್ದರಾಮಯ್ಯ ಇವತ್ತು ಒಂದೊಂದಾಗಿ ಕಪ್ಪು ಚುಕ್ಕೆಗಳನ್ನ ತೋರಿಸ್ತಾ ಇದ್ದಾರೆ. ಮುಡಾ ಹಗರಣ ಈಸ್ ಜಸ್ಟ್ ಎ ಬಿಗಿನಿಂಗ್. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋದ್ರೂ ಕೂಡ ಈ ತನಿಖೆಯಿಂದ ತಪ್ಪಿಸ್ಕೊಳ್ಳೋದು ಅಸಾಧ್ಯ. ಸೈಟ್ ವಾಪಸ್ ಕೊಟ್ಟರು ಹಗರಣದ ಕಳಂಕದಿಂದ ಮುಕ್ತರಾಗೋದು ಅಸಾಧ್ಯ. ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ತಪ್ಪಿದ್ರೆ ಶಿಕ್ಷೆ ಅನುಭವಿಸ್ಲಿ, ಇಲ್ಲಾಂದ್ರೆ ನಿರ್ದೋಷಿ ಅಂತ ಪ್ರೂವ್ ಆದ್ಮೇಲೆ ರಾಜಕೀಯಕ್ಕೆ ವಾಪಸ್ ಬರಲಿ. ಅಲ್ಲಿ ತನಕ ರಾಜ್ಯದಲ್ಲಿ ಅರಾಜಕತೆಗೆ ಅವಕಾಶ ಆಗದೇ ಇರಲಿ. ಕೇಜ್ರಿವಾಲ್ ಜೈಲಿನಿಂದ ಅಧಿಕಾರ ಮಾಡಿರಬಹುದು, ಅದನ್ನ ದೆಹಲಿ ಜನತೆ ಸಹಿಸಿಕೊಂಡಿರಬಹುದು. ಆದ್ರೆ ಕರ್ನಾಟಕಕ್ಕೆ ಅಂಥ ದರ್ದ್ ಇಲ್ಲ. ಈ ರಾಜ್ಯಕ್ಕೆ ಜೈಲಲ್ಲಿ ಕೂತು ಅಧಿಕಾರ ಮಾಡೋ ಸಿಎಂ ಬೇಡ, ಸಕ್ರಿಯ ಸಿಎಂ ಬೇಕು. ನೈತಿಕತೆ ಅನ್ನೋದು ಕಿಂಚಿತ್ತಾದ್ರೂ ಇದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.